ಇನ್ನು ದೆಹಲಿಗೆ ತೆರಳಿದಂತಹ ಡಿಕೆ ಆಪ್ತರ ಟೀಮ್ ವಾಪಸ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಶಾಸಕರೆಲ್ಲರೂ ಕೂಡ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ದೆಹಲಿಗೆ ತೆರಳಿತ್ತು ಡಿಕೆ ಆಪ್ತರ ಟೀಮ್, ಇದೀಗ ವಾಪಸ್ ಆಗಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಶಾಸಕರಾದ ಶರತ್ ಬಚ್ಚೇಗೌಡ, ಶ್ರೀನಿವಾಸ್ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಆನೇಕಲ್ ಶಿವಣ್ಣ, MLC ಎಸ್ ರವಿ ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ, ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಸೊ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಿರುವಂತಹ ಚರ್ಚೆ ಬಗ್ಗೆ ಯಾರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ, ಏನು ಕೂಡ ಗೊಂದಲಗಳಿಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಹೇಳಿನೇ ಸಾಕಷ್ಟು ಗೊಂದಲಗಳು ಮೂಡ್ತಾ ಇದೆ. ಹೈಕಮಾಂಡ್ ನಿರ್ಧಾರ ಏನೂ ಸ್ಪಷ್ಟನೆ ಸಿಕ್ಕಿಲ್ಲ. ಸೊ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಶಾಸಕರೆಲ್ಲರೂ ಕೂಡ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಶರತ್ ಬಚ್ಚೇಗೌಡ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. MLC ಎಸ್ ರವಿ ಇದ್ದಾರೆ, ಆನೇಕಲ್ ಶಿವಣ್ಣ ಎಲ್ಲರೂ ಕೂಡ DKC ಬಣ ಅಂತ ಹೇಳ್ಬಿಟ್ಟು ಹೋಗಿ ಮಾತನಾಡಿಕೊಂಡು DKC ಪರ ಮಾತನಾಡಿ ಬಂದಿರ್ತಾರೆ. ಸೊ ರಾಗ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಭಾಗ್ಯ ಸಿಕ್ಕಿಲ್ಲ, DKCಗೂ ಸಿಕ್ಕಿಲ್ಲ. DK ಶಿವಕುಮಾರ್ಗೆ CM ಸ್ಥಾನ ಸಿಗಲೇಬೇಕು. ಮತ್ತೆ DK ಪರ ಬ್ಯಾಟ್ ಬೀಸಿದ್ದಾರೆ ಆನೇಕಲ್ ಶಾಸಕ ಶಿವಣ್ಣ. ಇವರು ಡೇ 1 ನಿಂದ ಇದನ್ನೇ ಹೇಳ್ತಿದ್ದಾರೆ. ಪಕ್ಷಕ್ಕಾಗಿ DKC ದುಡಿದಿದ್ದಾರೆ, ಸಂಘಟನೆ ಮಾಡಿದ್ದಾರೆ. DKC CM ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಿದ್ದಾರೆ. DKC CM ಆಗುವ ಬಗ್ಗೆ ವರಿಷ್ಠರು ತೀರ್ಮಾನಿಸ್ತಾರೆ. ಏರ್ಪೋರ್ಟ್ನಲ್ಲಿ ಆನೇಕಲ್ ಶಿವಣ್ಣ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. CM ಸ್ಥಾನ ಸಿಗಲೇಬೇಕು ಅಂತ ಹೇಳ್ತಿದ್ದಾರೆ ಆನೇಕಲ್ ಶಿವಣ್ಣ. ನಾನು 5 ಸಾರಿ ಟಿಕೆಟ್ ತಗೊಂಡಿದ್ದೀನಿ, 2 ಸಾರಿ ಸೋತಿದ್ದೀನಿ, 3 ಬಾರಿ ಗೆದ್ದಿದ್ದೀನಿ. ಇವಾಗೇನು ರಿಸಪ್ಪಲ್ಲು ಅಂತೇಳಿ ಏನು ನಡೀತಾ ಇತ್ತು, ಅದಕ್ಕೋಸ್ಕರ ನನಗೂ ಕೂಡ ಮಂತ್ರಿ ಬೇಕು ಅಂತೇಳಿ ಹೈಕಮಾಂಡನ್ನ ಭೇಟಿ ಮಾಡೋಕ್ಕೆ ಹೋಗಿದೆ. ಹೈಕಮಾಂಡು ಆಯ್ತಪ್ಪ ಎಲ್ಲ ಸೀನಿಯರಿಟಿ ಇದ್ದೀರಾ ನೋಡೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಸೀನಿಯರಿಟಿಯಿಂದ ನಾವು NSUಯಿಂದ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಂಥ ಅವಕಾಶಗಳು ನಮಗೂ ಬೇಕಲ್ಲ, ಅದಕ್ಕೋಸ್ಕರ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ ಹೋಗಿ ಬೇಡಿಕೆ ಇಟ್ಕೊಂಡು ಬಂದಿದ್ವಿ. ರಿಸಫಲ್ ಆಗುತ್ತಂತೆ ಸರ್? ರಿಸಫಲ್ ಆಗುತ್ತೆ ಅಂತೇಳಿ ಗೊತ್ತಾದ ಮೇಲೇ ನಾವು ಹೋಗಿದ್ದು. ನಾನು 5 ಸಾರಿ ಟಿಕೆಟ್ ತೊಗೊಂಡಿದ್ದೀನಿ, 2 ಸಾರಿ ಸೋತಿದ್ದೀನಿ, 3 ಬಾರಿ ಗೆದ್ದಿದ್ದೀನಿ. ಇವಾಗೇನು ರಿಸಪ್ಪಲ್ಲು ಅಂತೇಳಿ ಏನು ನಡೀತಾ ಇತ್ತು, ಅದಕ್ಕೋಸ್ಕರ ನನಗೂ ಕೂಡ ಮಂತ್ರಿ ಬೇಕು ಅಂತೇಳಿ ಹೈಕಮಾಂಡನ್ನ ಭೇಟಿ ಮಾಡೋಕ್ಕೆ ಹೋಗಿದೆ. ಹೈಕಮಾಂಡು ಆಯ್ತಪ್ಪ ಎಲ್ಲ ಸೀನಿಯರಿಟಿ ಇದ್ದೀರಾ ನೋಡೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಸೀನಿಯರಿಟಿದಿಂದ ನಾವು NSUಯಿಂದ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಂಥ ಅವಕಾಶಗಳು ನಮಗೂ CM ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ಗೆ ಬಿಟ್ಟದ್ದು. ವರಿಷ್ಠರ ತೀರ್ಮಾನಕ್ಕೆ ಬದ್ಧವೆಂದಿದ್ದಾರೆ ಶರತ್ ಬಚ್ಚೇಗೌಡ. ವಾಪಸ್ಸಾದಂತಹ ಶರತ್ ಬಚ್ಚೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿರುವಂಥದ್ದು. ಹೈಕಮಾಂಡ್ಗೆ ಬಿಟ್ಟಿರುತ್ತೆ ಎಲ್ಲವೂ ಕೂಡ. ತಮ್ಮ ಸಾಧನೆಗಳ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಇದೆ, ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಶರತ್ ಬಚ್ಚೇಗೌಡ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿರುವಂಥದ್ದು. ಮಾತಾಡಿಕೊಂಡು ಆಶೀರ್ವಾದ ಪಡೆದು ಹೊರಗೆ ಹೋಗಿದ್ದು. ಎಲ್ಲ ಥರದಲ್ಲೂ ಆಶೀರ್ವಾದ ಇರಬೇಕಲ್ಲ. ಇತ್ತೀಚಿನಲ್ಲಿ ಈ ಕ್ಷೇತ್ರದಲ್ಲಾದಂಥ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು, QNXನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಚ್ಚಿ ಬರೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಮತ್ತು ಅವರ ಒಂದು ಆಶೀರ್ವಾದ, ಬೆಂಬಲ, ಸಹಕಾರ, ಸಹಯೋಗ ಇರಲಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋಕ್ಕೆ ಡೆಲ್ಲಿ ಹೋಗಿದ್ವಿ. ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗುತ್ತೆ, ಅವೆಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಅವ್ರ ಹತ್ರ ಮಾತಾಡಿಕೊಂಡು ಆಶೀರ್ವಾದ ಪಡೆದು ಹೊರಗೆ ಹೋಗಿದ್ದು. ಎಲ್ಲ ಥರದಲ್ಲೂ ಆಶೀರ್ವಾದ ಇರಬೇಕಲ್ಲ. ಇತ್ತೀಚಿನಲ್ಲಿ ಈ ಕ್ಷೇತ್ರದಲ್ಲಾದಂಥ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು, QNXನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಚ್ಚಿ ಬರೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಮತ್ತು ಅವರ ಒಂದು
ಆಶೀರ್ವಾದ ಬೆಂಬಲ ಸಹಕಾರ ಸಹಯೋಗ ಇರಲಿ ಅಂತ ಹೇಳಿ ಅವ್ರ ಹತ್ರ ಮನವಿ ಮಾತನಾಡೋಕ್ಕೆ ಎಲ್ಲಿ ಹೋಗಿದ್ವಿ. ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗುತ್ತೆ, ಅವೆಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರಕ್ಕೆ ಹೋಗಿದ್ದು. ಎಲ್ಲ ಥರದಲ್ಲೂ ಆಶೀರ್ವಾದ ಇರಬೇಕಲ್ಲ. ಇತ್ತೀಚಿನಲ್ಲಿ ಕ್ಷೇತ್ರದಲ್ಲಿ ಆದಂಥ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು. ನಾವು ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪದ ರೂಢಿ ಇಲ್ಲ. ಹೈಕಮಾಂಡ್ ಮನಸ್ಸು ಮಾಡಿದಾಗ ಡಿಕೆಶಿ ಸಿಎಂ ಆಗ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ MLC ಎಸ್ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 136 ಶಾಸಕರಿದ್ದೀವಿ, ಎಲ್ಲರೂ ಕೂಡ ಒಂದೇ ಗುಂಪು, ಅದು ಕಾಂಗ್ರೆಸ್ ಗುಂಪು. ಇಲ್ಲಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಗುಂಪು ಅಂತೆಲ್ಲ ಹೇಳಿ ಏನೂ ಇಲ್ಲ, ನಾವೆಲ್ಲರೂ ಕೂಡ ಒಂದೇ, ಅದು ಕಾಂಗ್ರೆಸ್ ಗುಂಪು ಅಷ್ಟೇ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪಿದ ರೂಢಿ ಇಲ್ಲ, ಅದರಂತೆ ನಡೆದುಕೊಳ್ತಾರೆ. ಹೈಕಮಾಂಡ್ ಮನ್ಸು ಮಾಡಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅನ್ನುವಂತಹ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಲಕೃಷ್ಣ ಹಿರಿಯ ನಾನು ಆ್ಯಕ್ಚುಲ್ ಆಗಿ ನಾನು ಹೋಗಿ ಇದು ನಮ್ಮ ಆನೇಕಲ್ ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿ ಒಳಗಡೆ ಶಿವಣ್ಣ ಬರ್ತಾ ಇದ್ರು. ಅವ್ರಿಗೊಂದು ಮಂತ್ರಿಗಿರಿ ಕೇಳೋಣ ಮುಂದಕ್ಕೆ ಏನಾದ್ರು ಅವಕಾಶ ಬಂದಾಗ ಒಂದು ಮಂತ್ರಿ ಮಾಡಿ ಅಂತ ಹೈಕಮಾಂಡಲ್ಲಿ ನಿವೇದನೆ ಮಾಡೋದಕ್ಕೆ ಹೋಗಿಲ್ಲ ಅಷ್ಟೇ. ಮತ್ತೆ ಶರತ್ ಅವ್ರದ್ದು ಸರ್? ಶರತ್ ಅವರು ಅವ್ರದ್ದು ಆದಂಥ ಪರ್ಸ್ನಲ್ ಅವ್ರದ್ದು ಅಜೆಂಡಾ ಇರ್ತದಲ್ಲ, ಅವ್ರು ಬಂದು ಮಾಡಲಿ. ನನ್ನ ಲೋಕಲ್ ಬಾಡೀಸ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬರ್ತದೆ. ನಾವು ನಮ್ಮ ಜಿಲ್ಲಾ ವ್ಯಾಪ್ತಿ ಒಳಗಡೆ ನಮ್ಮ ಬಾಲಕೃಷ್ಣ ಹಿರಿಯ ಮುಖಂಡರಿದ್ದಾರೆ. ಅವರು 5 ಬಾರಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅವರು ಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ, ಅವ್ರನ್ನೂ ಮಂತ್ರಿ ಆಗಿ ಅಂತಕ್ಕಂಥದ್ದು ನಮ್ಮ ಆಸೆ. ನಾನು ಆ್ಯಕ್ಚುಲ್ ಆಗಿ ನಾನು ಹೋಗಿ ಇದು ನಮ್ಮ ಆನೇಕಲ್ ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿ ಒಳಗಡೆ ಶಿವಣ್ಣ ಬರ್ತಾ ಇದ್ರು. ಅವ್ರಿಗೊಂದು ಮಂತ್ರಿಗಿರಿ ಕೇಳೋಣ ಮುಂದಕ್ಕೆ ಏನಾದ್ರು ಅವಕಾಶ ಬಂದಾಗ ಒಂದು ಮಂತ್ರಿ ಮಾಡಿ ಅಂತ ಹೈಕಮಾಂಡಲ್ಲಿ ನಿವೇದನೆ ಮಾಡೋದಕ್ಕೆ ಹೋಗಿಲ್ಲ ಅಷ್ಟೇ. ಮತ್ತೆ ಶರತ್ ಅವ್ರದ್ದು ಸರ್? ಶರತ್ ಅವರು ಅವ್ರದ್ದು ಆದಂಥ ಪರ್ಸ್ನಲ್ ಅವ್ರದ್ದು ಅಜೆಂಡಾ ಇರ್ತದಲ್ಲ, ಅವ್ರು ಬಂದು ಮಾಡಲಿ. ನನ್ನ ಲೋಕಲ್ ಬಾಡೀಸ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬರ್ತದೆ. ನಾವು ನಮ್ಮ ಜಿಲ್ಲಾ ವ್ಯಾಪ್ತಿ ಒಳಗಡೆ ನಮ್ಮ ಬಾಲಕೃಷ್ಣ ಹಿರಿಯ ಮುಖಂಡರಿದ್ದಾರೆ. ಅವರು 5 ಬಾರಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅವರು ಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ, ಅವ್ರನ್ನೂ ಮಂತ್ರಿ ಆಗಿ ಅಂತಕ್ಕಂಥದ್ದು ನಮ್ಮ ಆಸೆ. ನಾನು ಆ್ಯಕ್ಚುಲ್ ಆಗಿ ನಾನು ಹೋಗಿ ಇದು ನಮ್ಮ ಆನೇಕಲ್ ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿ ಒಳಗಡೆ ಸಿಎಂ ಡಿಕೆಶಿ ಬೆಂಬಲಿಗರಿಂದ ದೆಹಲಿ ಪರೇಡ್ ನಡೆಸಲಾಗ್ತಾ ಇರುವಂಥದ್ದು. ಇದೀಗ ಕೈ ಶಾಸಕರ ಜೊತೆ ಬಿಜೆಪಿ ಉಚ್ಚಾಟಿತ ಶಾಸಕ ವಾಪಸ್ ಆಗಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಶಾಸಕ ST ಸೋಮಶೇಖರ್. ಬೆಂಗಳೂರಿಗೆ ಆಗಮಿಸಿದಂತಹ ST ಸೋಮಶೇಖರ್ ಬಟ್ ಕೇಳಿದ್ರೆ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಂತೆ. ಡೆಲ್ಲಿಯಿಂದ ಬಂದರೂ ಕೂಡ ಮಂಗಳೂರಿನಿಂದ ಬಂದೆ ಅಂತ ಹೇಳ್ತಿದ್ದಾರೆ. ಊರಲ್ಲಿ ಇರಲಿಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂಥ ಹೇಳಿಕೆ ಕೊಡ್ತಿದ್ದಾರೆ ST ಸೋಮಶೇಖರ್ ಅವರು. ಬಿಜೆಪಿ ಉಚ್ಚಾಟಿತ ಶಾಸಕ DK ಪರ ಬ್ಯಾಟಿಂಗ್ ಹೋಗಿದ್ರಾ? ಹಾಗಿದ್ರೆ ST ಸೋಮಶೇಖರ್ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಕೇಳಿದ್ರೆ ನಾನು ಡೆಲ್ಲಿಗೆ ಹೋಗಿಲ್ಲ, ನಾನು ಮಂಗಳೂರಲ್ಲಿದ್ದೆ, ಮಂಗಳೂರಿಂದ ಬಂದಿದ್ದೀನಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಅವರು ಹೋಗಿದ್ದು ದೆಹಲಿಗೆ ಅಂತ ಮಾಹಿತಿ ಇದೆ. ಇಲ್ಲಪ್ಪ, ನಾವು ಚಿಕ್ಕಮಂಗ್ಳೂರಿಗೆ ಪಿಟಿಷನ್ ಕಮಿಟಿಗೆ ಹೋಗಿ ಅಲ್ಲಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಬರ್ತಾ ಇದ್ದೀವಿ. ನಾವೊಂದು ಪಿಟಿಷನ್ ಕಮಿಟಿ ಮೀಟಿಂಗ್ ಇತ್ತು, ಬುಧವಾರ ನೈಟ್ ಆಲ್ಟ್ ಮಾಡಿ ಗುರುವಾರ ಅದು ಮುಗಿಸಿ ಅಲ್ಲಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಬರ್ತಾ ಇದ್ದೀವಿ. ನಾನು ಇಲ್ಲಪ್ಪ, ನಮ್ಮದೆಲ್ಲ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದಾರಲ್ಲ, ಕಾಂಗ್ರೆಸ್ದವರೇನೋ ಫೈಟ್ ಮಾಡ್ತಾವ್ರೆ.